So this is the conversion of 3-nitrobromobenzen to 3-nitrobenzoic acid. ಸರ್ ಇವಾಗ ಈ ತರನು ಮಾಡಕ್ಕಾಗಲ್ವಾ? ಅಂದ್ರೆ ಈಗ ತ್ರೀ-ನೈಟ್ರೋಬ್ರೋಮೋಬೆಂಜಿನ್ ಗ್ರಿಗ್ನಾ ಅದು MG ಜೊತೆ ಇನ್ ಪ್ರೆಸೆನ್ಸ್ ಆಫ್ ಈ ತರ ನಾವು ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಾಡಬೇಕು. ಎಸ್, ದಟ್ ಈಸ್ ಆಲ್ಸೋ ಪಾಸಿಬಲ್. ನಾನು ಯಾಕೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡ್ಬೇಕಾದ್ರೆ ಇದೇ ಮೆಥಡ್ ಯೂಸ್ ಮಾಡಿದ್ವಿ. ಪುನಃ ಮೆಥಡ್ ಚೇಂಜ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾ ಮೆಥಡ್ ಚೇಂಜ್ ಮಾಡಿಲ್ಲ ಅಷ್ಟೇ. ಬಟ್ ಎರಡೂನು ನೀವು ಯೂಸ್ ಮಾಡಬಹುದು. ಗ್ರಿಗ್ನಾರ್ಡ್ ರಿಯೇಜೆಂಟ್ ನ ಯೂಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ ಅದರಿಂದ ಕೂಡ ಬೆಂಜೋಯಿಕ್ ಆಸಿಡ್ ಫಾರ್ಮೇಶನ್ ಮಾಡಬಹುದು, ನೋ ಪ್ರಾಬ್ಲಮ್. ದಟ್ ಇಸ್ ಆಲ್ಸೋ ಕರೆಕ್ಟ್. ಅಥವಾ ಜಸ್ಟ್ KCN ಯೂಸ್ ಮಾಡಿ 2 ಸತಿ ವಾಟರ್ ಮಾಲಿಕ್ಯೂಲ್ ಜೊತೆ ಟ್ರೀಟ್ ಮಾಡೋದು ಕೂಡ ಪಾಸಿಬಲ್. ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೂ ಒಂದನ್ನ ನೀವು ಫಾಲೋ ಮಾಡಬಹುದು. ಬೋತ್ ಆರ್ ರೈಟ್. ಸೊ ಲಾಸ್ಟ್ ಕೇಸ್ ಅಲ್ಲಿ ಮಾಡಿದ್ವಿ ನೋಡಿ, ಯಾವ್ದು ನಿನ್ನೆ ಬೆಂಜೈಲ್ ಆಲ್ಕೋಹಾಲ್ ಇಂದ ಫಿನೈಲ್ ಎಥನೋಯಿಕ್ ಆಸಿಡ್ ಮಾಡಿದ್ವಿ ನೋಡಿ, ಅಲ್ಲೂ ನೀವು ಯೂಸ್ ಮಾಡಬಹುದು. ಸೊ ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಅದೇ ಪ್ರಾಡಕ್ಟ್ ಬರುತ್ತೆ, ಸೇಮ್. ಸೊ ಅರ್ಥ ಆಗಿದೆ ಎಲ್ರಿಗೂ? ಎಸ್ ಸರ್. ಓಕೆ. ಸೊ ನೆಕ್ಸ್ಟ್ ಯಾವ್ದಿತ್ತು? ಈಥೈಲ್ ಬೆಂಜೀನ್ ಇಂದ ಬೆಂಜೋಯಿಕ್ ಆಸಿಡ್. ಅದು ಡೈರೆಕ್ಟ್ ಇದೆಯಲ್ಲ ಈಥೈಲ್ ಬೆಂಜೀನ್, ಮಾಡ್ಬೇಕದ್ನ? ನೋ ಸರ್, KMnO4 ಜೊತೆ ಹೀಟ್ ಮಾಡಿದ್ರೆ ಅಷ್ಟೇ. KMnO4 ಮತ್ತೆ KOH ಇದೆಯಲ್ವಾ, ಸೊ ಅದನ್ನ ತಗೊಂಡು ಹೀಟ್ ಮಾಡಿ, ಸೊ ಅದರಿಂದ ನಿಮ್ಗೆ ಡೈರೆಕ್ಟ್ ಬರುತ್ತೆ. ಏನು ಆಲ್ಕೈಲ್ ಬೆಂಜೀನ್ ಅದು C2H5 ಇದ್ರೆ ದಟ್ ಈಸ್ ಆಲ್ಕೈಲ್ ಬೆಂಜೀನ್, ರೈಟ್? ಇದು ನೀನು KMnO4 ಮತ್ತೆ KOH, ಸೊ ಇದ್ರ ಜೊತೆ ಹೀಟ್ ಮಾಡ್ತೀವಿ, ಮುಗೀತು. ಅದನ್ನ ಡೈರೆಕ್ಟ್ ಆಗಿ ಆಸಿಡ್ ಬರೀರಿ, ನಥಿಂಗ್ ಟು ವರಿ ಹಿಯರ್. ಡೈರೆಕ್ಟ್ ಆಗಿ ಆಸಿಡ್ ಬರಿಬಹುದು, ಬೆಂಜೋಯಿಕ್ ಆಸಿಡ್ ಫಾರ್ಮೇಶನ್ ಆಗಿ. ಆಲ್ಕೈಲ್ ಬೆಂಜೀನ್ ಇಂದ ಡೈರೆಕ್ಟ್ ಆಗಿ ಬೆಂಜೋಯಿಕ್ ಆಸಿಡ್ ಫಾರ್ಮೇಶನ್. ವಿ ಹ್ಯಾವ್ ಸ್ಟಡಿಡ್ ದಿಸ್ ಒನ್ ಇನ್ ದ ಪ್ರಿಪರೇಷನ್ ಆಫ್ ಬೆಂಜೋಯಿಕ್ ಆಸಿಡ್ ಫ್ರಮ್ ಆಲ್ಕೈಲ್ ಬೆಂಜೀನ್. ಕ್ಲಿಯರ್ ಆಗಿದೆಯಾ? ಎಸ್ ಸರ್. ಎಸ್ ಸರ್. Okay. So before move on to the next question, ನಿಮ್ಗೆ ಒಂದಷ್ಟು ಸ್ಪೆಷಲ್ ಸೆಷನ್ ಗಳ ಬಗ್ಗೆ ಮೇಡಮ್ ಮಾತಾಡಿದ್ರು. ಸೊ ಇನ್ ದ್ಯಾಟ್ ಪ್ರೋಸೆಸ್ ನಮ್ಗೆ ಇನ್ನೊಂದು ವೆಬಿನಾರ್ ಸೀರೀಸ್ ಇದೆ. ಕಾಣಿಸ್ತಾ ಇದೆ ಇದು ನಿಮ್ಗೆ? ಎಸ್ ಸರ್. ಓಕೆ. ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೈಸೂರು ATM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರು ಆರ್ಗನೈಸ್ ಮಾಡ್ತಾ ಇದ್ರೆ ವಿತ್ ಕೊಲಾಬರೇಷನ್ ವಿತ್ SVM as well. ಸೊ SVM ಜೊತೆ ಕೊಲಾಬರೇಷನ್ ಮಾಡ್ಕೊಂಡು, ಸೊ ದೇ ಆರ್ ಡೂಯಿಂಗ್ ಸಮ್ ವೆಬಿನಾರ್ ಸೀರೀಸಸ್. ಸೊ ಝೂಮ್ ಅಲ್ಲಿ ನೀವು ಅಗೇನ್ ಅದಕ್ಕೂ ಕೂಡ ಅಟೆಂಡ್ ಆಗುವಂತದ್ದು ಸೇಮ್. ಸೊ ನಿನ್ನೆ ಒಂದು ಸೆಷನ್ ಇತ್ತು. ಸೊ ನಿನ್ನೆ ಇದ್ದಿದ್ದು ಸೆಷನ್ ಇಲ್ಲಿ ಹಾಕಿದ್ದಾರೆ ನೋಡಿ, ಸೆಲ್ಫ್ ಸಸ್ಟೈನೆನ್ಸ್ ಥ್ರೂ ಆತ್ಮನಿರ್ಭರ್ ಭಾರತ್ ಅಂತ. ಸೊ ಇದು ನಿನ್ನೆ ಇದ್ದಿದ್ದು ಸೆಷನ್. ಸೊ ನಿನ್ನೆ ಸೆಷನ್ ವಾಸ್ ನಾಟ್ ಸೋ ಇಂಪಾರ್ಟೆಂಟ್, ಸೊ ಅದಕ್ಕೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ. ಆಕ್ಚುಲಿ 5th, 12th, 19th and 26. ಸೊ ಈ 4 ಡೇಟ್ ಅಲ್ಲಿ ಯಾವ್ದಾದ್ರು 2 ಡೇಟ್ ಅಲ್ಲಿ ನಾವು ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಐ ವಾಸ್ ಪ್ಲಾನಿಂಗ್ ಟು ಹ್ಯಾವ್ ಇಟ್ ಆನ್ 12th and 19th. ಸೊ 12th ಮತ್ತೆ 19th ನೆನ್ಪಿಟ್ಕೊಳ್ಳಿ. 12th ಮತ್ತೆ 19th ನಿಮ್ಗೆ ಅವತ್ತು ವೆಬಿನಾರ್ ಇರುತ್ತೆ. ಸೊ ಅದೇನ್ ಸಪರೇಟ್ ಟೈಮ್ ಇಲ್ಲ, ಅಥವಾ ರಾತ್ರಿನೋ ಏನ್ ಮಧ್ಯರಾತ್ರಿಲಿ ಏನ್ ಆತರ ಏನಿಲ್ಲ. ದಟ್ ಈಸ್ ಡ್ಯೂರಿಂಗ್ ದ ಡೇ ಟೈಮ್ ಓನ್ಲಿ. ಇಟ್ಸ್ ಅರೌಂಡ್ 11 o'clock ಇರುತ್ತೆ ಪ್ರೋಗ್ರಾಮ್. ಓಕೆ, ಇಟ್ ವಿಲ್ ಬಿ ಅಟ್ 11 o'clock AM. ಓಕೆ, ಇನ್ ದ ಮಾರ್ನಿಂಗ್ ಸೆಷನ್ 11 o'clock AM ಅಲ್ಲಿ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ನಿಮ್ಗೆ ID ನಾನು ಶೇರ್ ಮಾಡ್ತೀನಿ, ಯಾವ ID ಏನ್ ಲಾಗಿನ್ ಆಗಕ್ಕೆ ಏನ್ ಪ್ರೊಸೀಜರ್ ಅಂತ, ಅಥವಾ ಏನೋ ಲಿಂಕ್ ಇದ್ರೆ ಆ ಲಿಂಕ್ ಕಳಿಸ್ತೀನಿ. ಸೊ ಆ ಲಿಂಕ್ ಯೂಸ್ ಮಾಡಿ ನೀವು ವೆಬಿನಾರ್ ನ ಅಟೆಂಡ್ ಮಾಡಬೇಕು. ಅವತ್ತು ಯಾವ್ದು ಕ್ಲಾಸ್ ಇರುತ್ತೆ ಆ ಕ್ಲಾಸ್ ಬದಲು ವೆಬಿನಾರ್ ಸೀರೀಸ್ ನ ಅಟೆಂಡ್ ಆಗ್ಬೇಕಾಗುತ್ತೆ. ಯಾವತ್ತು
ಸೊ ಅವತ್ತು ನೋಡ್ಕೊಳ್ಳಿ 12th ಅಥವಾ 19th. ಆಕ್ಚುಲಿ 12th and 19th ಐ ಗೆಸ್ ದಟ್ ಒಂದು ಕ್ಲಾಸು ಬೈ RB ಸರ್, ಮೇ ಬಿ ಆನ್ ದ ಲೈಫ್ ಸ್ಟೋರಿ ಆಫ್ ವಿವೇಕಾನಂದ ಇರಬೇಕು. ಸರಿಯಾಗಿ ನನಗೆ ಟಾಪಿಕ್ಸ್ ಗೊತ್ತಿಲ್ಲ, ಅವ್ರು ಇವನ್ ಟಾಪಿಕ್ಸ್ ಮೆನ್ಷನ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಹೇಳ್ತೀನಿ, ಬಟ್ ಅದೇನಾದ್ರೂ ನಾನು ಮರ್ತೋದ್ರೆ ನನಗೆ ಸ್ವಲ್ಪ ನೆನ್ಪು ಮಾಡಿ ಅದು. Okay, so that is the next conversion. Cyclohexene in the hexane 1,6 dioic acid. So hexane 1,6 the common name ಏನು 1,6 dioic acid ದು Adipic acid. Adipic acid ನೆನ್ಪಿಟ್ಕೊಬೇಕಿದು ಕಾಮನ್ ನೇಮ್ಸ್. ಓಕೆ, ಸೊ ಸೈಕ್ಲೋಹೆಕ್ಸಿನ್ ಸ್ಟ್ರಕ್ಚರ್, ಸೈಕ್ಲೋಹೆಕ್ಸ್ ಅಂದ್ರೆ R ಇರ್ಬೇಕು. ಓಕೆ, ಹೆಕ್ಸೀನ್ ಡಬಲ್ ಬಾಂಡ್ ಇದೆ, ಒಂದು ಡಬಲ್ ಬಾಂಡ್ ಹಾಕೊಳ್ಳಿ. ಸೊ ದಿಸ್ ಇಸ್ ಹೆಕ್ಸೀನ್, ಸೈಕ್ಲೋಹೆಕ್ಸಿನ್. ಸೊ ಹೆಕ್ಸೇನ್ 1,6 ಡಯೋಯಿಕ್ ಆಸಿಡ್. 1,6 ಅಂದ್ರೆ ಎಲ್ಲಿ ಬರ್ಬೇಕು ನಮ್ಗೆ? ಫಸ್ಟ್ ಪೊಸಿಷನ್ ಮತ್ತೆ 6th ಪೊಸಿಷನ್ ಅಲ್ಲ. ಇದು ಆಸಿಡ್ COH, ರೈಟ್? ಫಸ್ಟ್ ಮತ್ತೆ ಸೆಕೆಂಡ್ ಪೊಸಿಷನ್ ಬರ್ಬೇಕು. ಸೊ ಏನ್ ಮಾಡ್ಬೋದು ನಾವು? ಸೈಕ್ಲೋಹೆಕ್ಸಿನ್ ಇದೆ, what we can do? ಸೊ ಇದನ್ನ ಆಕ್ಸಿಡೇಷನ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಆಕ್ಸಿಡೇಷನ್ ಮಾಡಿದಾಗ ನಮ್ಗೆ ಈ ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲಿ ದಿಸ್ ಬಾಂಡ್ ಬ್ರೇಕ್ಸ್ ಅಪ್. ಓಕೆ, ಆಕ್ಸಿಡೇಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಆಕ್ಸಿಜನ್ ನ ಆಡ್ ಮಾಡ್ತೀವಾ? ಈ ಬಾಂಡ್ ಬ್ರೇಕ್ ಆದಾಗ ಜಸ್ಟ್ ಅಬ್ಸರ್ವ್ ಹಿಯರ್, ನೋಡಿ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿದೀನಿ. ಸೊ ಇದ್ರ ಹತ್ರ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇದೆ, ಇದ್ರ ಹತ್ರನು ಕಾರ್ಬನ್ ಮತ್ತೆ ಹೈಡ್ರೋಜನ್ ಇದೆ. ಆಕ್ಸಿಡೇಷನ್ ಮಾಡಿದಾಗ ಇಲ್ಲಿ ಎರಡಕ್ಕೂ ನಾವೇನ್ ಮಾಡ್ತೀವಿ? ಆಕ್ಸಿಜನ್ ಆಡ್ ಮಾಡ್ತೀವಿ. ಕ್ಲಿಯರ್? ಸೊ ಇದೇನಾಯ್ತು ಈಗ? ಇದು ವಾಟ್ ಇಸ್ ದಿಸ್? ಆಲ್ಡಿಹೈಡ್. ಆಲ್ಡಿಹೈಡ್. ಈಗ ಆಲ್ಡಿಹೈಡ್ ಏನ್ ಮಾಡ್ತೀರಾ ನೀವು? ಪುನಃ ಆಸಿಡ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಯಾವ್ದ್ರಿಂದ ಮಾಡೋಣ? KMnO4. ಏನ್ ಬರುತ್ತೆ? ಆಸಿಡ್. ರೈಟ್, ನೀವೆಲ್ಲಾದ್ರೂ ತಗೊಳ್ಳಿ, ಇದನ್ನಾದ್ರೂ ಫಸ್ಟ್ ಪೊಸಿಷನ್ ತಗೊಳ್ಳಿ, ಇದನ್ನಾದ್ರೂ ಫಸ್ಟ್ ತಗೊಳ್ಳಿ, ಇದು 6th ಪೊಸಿಷನ್ ಬಂದೇ ಬರುತ್ತೆ. ಇದು ಫಸ್ಟ್ ಪೊಸಿಷನ್ ಆದ್ರೆ ಇದು 6th ಪೊಸಿಷನ್. 2, 3, 4, 5 and 6. ಓಕೆ, ಸೊ R ಕಾರ್ಬನ್ ಆಟಮ್ ಇದೆ. ಹೆಕ್ಸೇನ್ ಫಸ್ಟ್ ಮತ್ತೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಆಸಿಡ್ ಗ್ರೂಪ್ ಇದೆ. ಎಷ್ಟು ಆಸಿಡ್ ಗ್ರೂಪ್ ಇದೆ? 2 ಆಸಿಡ್ ಗ್ರೂಪ್ ಇದೆ. ಡೈಓಯಿಕ್ ಆಸಿಡ್. ಹೆಕ್ಸೇನ್ 1,6 ಡೈಓಯಿಕ್ ಆಸಿಡ್. ಆಕ್ಚುಲಿ ಇದನ್ನ ಡೈರೆಕ್ಟ್ ಆಗಿ ನಾನು ಇಲ್ಲಿಂದ ಇದಕ್ಕೆ ಡೈರೆಕ್ಟ್ ಆಗಿ ಬರೆಯೋದಾದ್ರೆ ಐ ಆಮ್ ಗೋಯಿಂಗ್ ಟು ರೈಟ್ KMnO4 and in the presence of acidic medium, that is H+O4. ಸೊ ಈ ಮೀಡಿಯಂ ಅಲ್ಲಿ ಆಗುತ್ತೆ. ಸೊ ಇದಿಷ್ಟು ಬರೆದ್ರು ಸಾಕು, ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಇದನ್ನ ಬರೆದ್ರು ಸಾಕು, ಇದಿಷ್ಟು. ಬಟ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತ ಹೀಗೆ ಹೋಗಿ ಬಂದಿದೀವಿ. ಅರ್ಥ ಆಗಿದೆ ಎಲ್ರಿಗೂ? Yes sir. I'll clear this. Okay, so next conversion, if we have phenyl ethene, so phenyl ethene, CH double bond CH2. Okay, so idrinna if you react again, ಇದೇನ್ ನೋಡಿ,
ಯಾವ್ದಾಯ್ತು ಇದು? ಯಾವ ತರ ಆಯ್ತಿದು ಕಾಂಪೌಂಡ್? ಆಲ್ಕೈಲ್ ಬೆಂಜಿನ್. ಹಾ ಅಲ್ವಾ? ಏನ್ ಮಾಡ್ಬೇಕೀಗ? ಆಕ್ಸಿಡೇಷನ್. KMnO4 ಪ್ಲಸ್ KOH ಹೀಟ್ ಮಾಡಿ ಏನ್ ಬರುತ್ತೀಗ? ಆಸಿಡ್. ಡೈರೆಕ್ಟ್ ಆಗಿ ನೀವು COOH ಬರೀಬೇಕು. So this, which is phenyl ethane, is known as styrene. Common name idradu styrene. So styrene inda we are getting carboxylic acid. Conversion of phenyl ethene to benzoic acid. Phenyl ethene inda benzoic acid ಅಥವಾ styrene inda benzoic acid. So ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಅಲ್ಲಿ ಆಲ್ಕೈಲ್ ಬೆನ್ಸಿನ್ ಅಂದಾಗ ಬರೀ ಆಲ್ಕೇನ್ಸ್ ಇರ್ಬೇಕು ಅಂತ ಏನಿಲ್ಲ. ಆಲ್ಕೈಲ್ ಅಂದಾಗ ಎಲ್ಲಾ ಗ್ರೂಪ್ ಬರುತ್ತೆ. ಆಲ್ಕೇನ್, ಆಲ್ಕೀನ್ ಅಂಡ್ ಆಲ್ಕೈನ್, ಆಲ್ ತ್ರೀ ಆರ್ ಗೋಯಿಂಗ್ ಟು ಕಮ್. ಬಟ್ ಆಲ್ಕೈಲ್ ಬೆನ್ಸಿನ್ ಯಾವಾಗ್ಲೇ ಬಂದ್ರು ನೀವು ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಅದನ್ನ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡಿ ಇಂಟು ಆಸಿಡ್ಸ್. ಸೊ ಕನ್ವರ್ಷನ್ಸ್ ಕ್ಲಿಯರ್ ಆಯ್ತಾ? Yes, sir. ಸೊ ಇಷ್ಟು ಕೆಲವೊಂದು ಕನ್ವರ್ಷನ್ ಗಳು ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಇನ್ಯಾವ್ದಾದ್ರು ಕನ್ವರ್ಷನ್ಸ್ ಇದ್ರೆ ವಿಲ್ ಡಿಸ್ಕಸ್. So let's move on to some of questions. So ಯಾವ್ದು ಲಾಸ್ಟ್ ಕ್ವಶನ್ ನೆನಪಿದ್ಯಾ? We'll take from 44. So 44th question ಓದಿ. So 1 mole of an organic compound A with the formula C3H8O reacts completely with the 2 moles of HI to form X and Y. When Y is boiled with aqueous alkali, it forms Z. Okay. Answers Z answers the iodoform test. So Z ಏನಿದೆ ಅದು iodoform test ಆನ್ಸರ್ ಮಾಡುತ್ತೆ. The compound A is C3H8O ಇದೆ ನೋಡಿ. ಸೊ C3H8O ದ ಸ್ಟ್ರಕ್ಚರ್ ಬರೋದು ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೇಕು ಆಪ್ಷನ್ ಅಲ್ಲಿ ABCD ಯಾವ್ದಾಗುತ್ತೆ ಅಂತ. So try to find out which one will be. Isopropyl alcohol. C3 ಆಪ್ಷನ್ ಎ. ಅಂದ್ರೆ so and this
OCH. ಆಪ್ಷನ್ ಎ ಯಾವ್ದು ಹೇಳಿದ್ರಿ ನೀವು? ಪ್ರೋಪೇನ್ 1 ಆಲ್ ಬರುತ್ತಾ? ಪ್ರೋಪೆನ್ 2 ಆಲ್. 2 ಆಲ್ ಬರುತ್ತಾ? ಓಕೆ, ಅದನ್ನೇ ಸರ್ ಆಪ್ಷನ್ ಡಿ ಬರುತ್ತೆ ಅನ್ಸುತ್ತೆ. ಹಾ ಅಲ್ಲ, ಪ್ರೋಪೇನ್ 2 ಆಲ್ ಇರ್ಲಿ. ಪ್ರೋಪೇನ್ 2 ಆಲ್ ತಗೊಂಡು ಪ್ರೋಪೇನ್ 2 ಆಲ್ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ಬೇಕು. ಆಲ್ಕೋಹಾಲ್. ಓಕೆ, ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದ್ಮೇಲೆ ನಮಗೇನು ಎಕ್ಸ್ ಬರುತ್ತೆ ಅಂದ್ರೆ ಎಕ್ಸ್ ಮತ್ತೆ ವೈ ಎರಡು ಪ್ರಾಡಕ್ಟ್ ಬರುತ್ತೆ. ಅದು ಆ ಎಕ್ಸ್ ವೈ ಅಲ್ಲಿ ವೈ ನ ರಿಯಾಕ್ಟ್ ವಿತ್ ಆಲ್ಕಲಿ ಝೆಡ್ ಬರಬೇಕು. ಸೊ ಆ ಝೆಡ್ ಹೈಡ್ರೋಫಾರ್ಮ್ ಟೆಸ್ಟ್ ಕೊಡ್ಬೇಕು. ಅಂದ್ರೆ ಝೆಡ್ ಏನಾಗಿರ್ಬೇಕು ಹೈಡ್ರೋಫಾರ್ಮ್ ಟೆಸ್ಟ್ ಕೊಡಕ್ಕೆ? ಆಲ್ಫಾ ಮೀಥೈಲ್ ಕಂಟೆಂಟ್ ಆಲ್ಫಾ ಮೀಥೈಲ್ ಗ್ರೂಪ್. ಹಾ ಅಲ್ವಾ? CH3 CO ಗ್ರೂಪ್ ಇರ್ಬೇಕು ಅದಕ್ಕೆ. ಹೈಡ್ರೋಫಾರ್ಮ್ ಟೆಸ್ಟ್ಗೆ ಅಲ್ಲ, ಅದು ಆಲೋಫಾರ್ಮ್ಗೆ. ಆಲೋಫಾರ್ಮ್ ಇದು ಹೈಡ್ರೋಫಾರ್ಮ್. ಓಕೆ, ಮಿಥೈಲ್ ಗ್ರೂಪ್ ಇರ್ಬೇಕು ಅಲ್ವಾ? ಸೊ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ? ಹೈಡ್ರೋಜನ್ ಅಯೋಡೈಡ್ ಇಸ್ ಹಿಯರ್ ರೆಡ್ಯೂಸಿಂಗ್ ಏಜೆಂಟ್. ಪ್ರೊಪೆನಾಲ್ ತಗೊಂಡಿದ್ರೆ ಅಥವಾ ಆಲ್ಕೋಹಾಲ್ ತಗೊಂಡು ಆಲ್ಕೋಹಾಲ್ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಯಾವ್ದೆಲ್ಲ ಝೆಡ್ ಆಗ್ಬೋದು ಹೇಳಿ? ಹೈಡ್ರೋಫಾರ್ಮ್ ಟೆಸ್ಟ್ ಕೊಡಕ್ಕೆ ಯಾವ್ದೆಲ್ಲ ಕೊಡ್ಬೋದು ಹೈಡ್ರೋಫಾರ್ಮ್ ಟೆಸ್ಟ್ ನ? Which all can give hydroform test? ಅರ್ಥಾಗಿದ್ಯಾ? ಆಲ್ಡೇಟ್ ಕೊಡುತ್ತಾ ಹೈಡ್ರೋಫಾರ್ಮ್ ಟೆಸ್ಟ್? ಹ್ಯಾಲೋಫಾರ್ಮ್ ರಿಯಾಕ್ಷನ್ ಓದಿದ್ರಲ್ರಿ ಆಲ್ಡೇಟ್ ಅಲ್ಲಿ? ಕೊಡುತ್ತೆ. ನೆಕ್ಸ್ಟ್ ಆಲ್ಕೋಹಾಲ್ ಅಲ್ಲಿ ಯಾವ್ದೋ ಒಂದು ಆಲ್ಕೋಹಾಲ್ ಹೇಳಿದೆ ಕೊಡುತ್ತೆ ಅಂತ. ಐಸೋಪ್ರೋಪೈಲ್ ಆಲ್ಕೋಹಾಲ್. ಐಸೋಪ್ರೋಪೈಲ್ ಹೇಳಿದ್ನ ಪ್ರೈಮರಿ ಆಲ್ಕೋಹಾಲ್ ಹೇಳಿದ್ನ? ಪ್ರೈಮರಿ ಆಲ್ಕೋಹಾಲ್ ಅಲ್ಲಿ ಹೇಳಿದ್ದು. ಸರ್ ಬರೀ ಎಥೆನಾಲ್ ಅಷ್ಟೇ ಆಗೋದು. ಹೌದು, ಬರೀ ಎಥನಾಲ್ ಅಷ್ಟೇ ಆಗೋದು ಅಲ್ವಾ? ಸೊ ಎಥನಾಲ್ ಅಷ್ಟೇ ಆಗ್ಬೇಕು ಅಂದ್ರೆ ನಮಗ್ ಝೆಡ್ ಏನಾಗ್ಬೇಕು ಹಾಗಾದ್ರೆ? Z should be what? Either it should be aldehyde or it should be alcohol. So ನಮಗೆ Z aldehyde ಬರುತ್ತೆ ನೋಡಿ. Is it possible to get aldehyde there in the case of Z? No, sir. Aldehyde ಬರಲ್ಲ ಅಲ್ಲಿ. ಓಕೆ, ಆಲ್ಡೆಹೈಡ್ ಬರಲ್ಲ ಅಂದ್ರೆ ನಾವು ತಗೊಂಡಿರೋದು ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಅಂದ್ರೆ ಪ್ರೋಪೇನ್ 2 ಆಲ್ ವರ್ಕ್ ಆಗಲ್ಲ. ಹಾಗಾದ್ರೆ ಯಾವ್ದು ನೆಕ್ಸ್ಟ್ ಆಪ್ಷನ್ ನಿಮ್ದು? ಸರ್ ಮೆಥಾಕ್ಸಿ ಈಥೇನ್ ತಗೊಂಡ್ರೆ ಬರುತ್ತೆ. ಅದನ್ನೇ ತಗೊಬೇಕು. ಟ್ರೈ ಮಾಡಿ ಅದನ್ನ ತಗೊಂಡು. ಮೆಥಾಕ್ಸಿ ಈಥೇನ್ ಸ್ಟ್ರಕ್ಚರ್ ಬರ್ದ್ನಲ್ಲ ನಾನು. ಎಸ್ ಸರ್, ಮೆಥಾಕ್ಸಿ ಈಥೇನ್ ಆಗುತ್ತೆ. ಎಥನಾಲ್ ಬರುತ್ತೆ ಅದ್ರಲ್ಲಿ. ಎಸ್ ಸರ್, ಎಥನಾಲ್. ಎಸ್. ಓಕೆ, ಸೊ ಇಲ್ಲಿ ಇದನ್ನ ಇನ್ನೂ ನೀವು ಪ್ರಿಸೈಸ್ ಆಗಿ ಬರ್ಕೊಳ್ಳೋದಾದ್ರೆ CH3O C2H5 ಅಂತ ಬರೀಬಹುದು. ಓಕೆ, ಸೊ ಇದನ್ನ ನಾವು ಹೈಡ್ರೋಜನ್
ಐಡೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ 2 moles ಅಂತ ಹೇಳಿದಾರಲ್ವಾ ಅಲ್ಲಿ 2 moles 2 moles ಅಂದಾಗ ಏನಾಗುತ್ತೆ ಒಂದು CH3I ಫಾರ್ಮೇಶನ್ ಆಗುತ್ತೆ ಇನ್ನೊಂದು ಏನಾಗುತ್ತೆ ಇಲ್ಲಿ ಇದ್ರ ಜೊತೆ OH ಇಲ್ಲಿ H OH so it forms C2H5OH ಫಾರ್ಮೇಶನ್ ಆಗುತ್ತೆ ಓಕೆ ಇದು 1 mole ಫಸ್ಟ್ ಇದು 1 mole ಜೊತೆ ಪುನಃ ಇದನ್ನ ಇನ್ನೊಂದು ಮೋಲ್ ಜೊತೆ ಇನ್ನೊಂದು ಮೋಲ್ ಹೈಡ್ರೋಜನ್ ಐಡೈಡ್ ಇನ್ನೊಂದು ಮೋಲ್ ಹೈಡ್ರೋಜನ್ ಐಡೈಡ್ OH ಏನಾಗಬೇಕು I ಕನ್ವರ್ಟ್ ಆಗುತ್ತೆ ರೈಟ್ C2H5I ಸೆಕೆಂಡ್ ಮೋಲ್ ಅಲ್ಲಿ C2H5I ಆಗುತ್ತೆ ಓಕೆ ಸೊ ಈ I ಏನ್ ಬಂದಿದೆ ದಟ್ ಈಸ್ Y C2H5I ಇದನ್ನ ಏನ್ ಮಾಡ್ತಾರೆ ಅವರ ಆಲ್ಕಲಿ NaOH ಅಂದ್ರೆ OH ಜೊತೆ ರಿಯಾಕ್ಟ್ ಮಾಡ್ತಾರೆ OH ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಪುನಃ ನೀವು ಬರೋದು ಅದೇ ತಾನೆ I ಹೋಗ್ಬಿಟ್ಟು ಪುನಃ OH ಬರೋದು ವಿಚ್ ಇಸ್ Z ನಮ್ಗೆ ಗೊತ್ತು ಎಥನಾಲ್ ಇಂದ ಐಡಾಫಾರ್ಮ್ ಟೆಸ್ಟ್ ಬರುತ್ತೆ ಎಥನಾಲ್ ಅಲ್ಲಿ ರೈಟ್ ಸೊ ದೇರ್ಫೋರ್ ದಿಸ್ ಇಸ್ A ಅರ್ಥ ಆಗಿದ್ಯಾ Yes, sir. Yes, sir. ಸೊ ಅಲ್ಲಿಗೆ ನೀವು ಆಪ್ಷನ್ ಡಿ ನ ತಗೊಳ್ಳಿ as a ರೈಟ್ ಆನ್ಸರ್ ಆಪ್ಷನ್ ಡಿ ಮೆಥಾಕ್ಸಿ ಈಥೇನ್ ಓಕೆ ಅದೇ ರೀತಿ ನೆಕ್ಸ್ಟ್ ಹೋಗೋಣ 45th ಕ್ವಶನ್ 45th ಓದಿ an oxygen containing organic compound upon oxidation forms a carboxylic acid as the only organic product with molecular mass higher by 14 units. The organic compound is ಆಕ್ಸಿಜನ್ ಇರುವಂತಹ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಆಕ್ಸಿಡೇಷನ್ ಮಾಡಿದಾಗ ಆಸಿಡ್ ಬರ್ತಾ ಇದೆ. ದ ಒನ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್, ಆ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾಲಿಕ್ಯುಲರ್ ಮಾಸ್ ಎಷ್ಟರಿಂದ ಇನ್ಕ್ರೀಸ್ ಆಗುತ್ತೆ? ಬೈ 14 ಯೂನಿಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು? ಫಸ್ಟ್ ಯಾವ್ದನ್ನ ಆಕ್ಸಿಡೇಷನ್ ಮಾಡಿದ್ರೆ ಆಸಿಡ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಮಾಸ್ ಎಷ್ಟು ಚೇಂಜಸ್ ಆಗುತ್ತೆ ಚೆಕ್ ಮಾಡಿ, ಮುಗೀತು. ನೀವು ಆಲ್ಡೆಡ್, ಪ್ರೈಮರಿ, ಸೆಕೆಂಡರಿ, ಕೀಟೋನ್ ಮೂರಿದೆ. ಆಲ್ಡಿಹೈಡು ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ರೈಮರಿ ಆಲ್ಕೋಹಲ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಸೆಕೆಂಡರಿ ಆಲ್ಕೋಹಲ್ ನ ನೀವು ಆಕ್ಸಿಡೇಷನ್ ಮಾಡಿದಾಗ ಮತ್ತೆ ಕೀಟೋನ್ ಆಕ್ಸಿಡೇಷನ್ ಮಾಡಿದಾಗ ಎರಡೂ ಕೇಸಲ್ಲೂ ಆಸಿಡ್ ಆಗುತ್ತೆ. ಬಟ್ ಅವೆರಡೂ ಆಕ್ಸಿಡೇಷನ್ ಅಟ್ ಅ ಹೈಯರ್ ಟೆಂಪರೇಚರ್ ಪ್ರೆಷರ್ ಅಲ್ಲಿ ಮಾಡ್ಬೇಕಾಗುತ್ತೆ. ಮಾಸ್ ಚೇಂಜಸ್ ನೋಡು ಎಷ್ಟಾಗುತ್ತೆ. RCHO ಅದರಿಂದ RCOH 14 ಯೂನಿಟ್ಸ್ ಚೇಂಜ್ ಆಗಿದೆಯಾ ಚೆಕ್ ಮಾಡಿ, ಮಾಸ್ ಚೆಕ್ ಮಾಡಿ. Let's take like this only. C double bond OH ತಗೊಳ್ಳಿ, ಇದು ಆಕ್ಸಿಡೇಷನ್ ಆದಾಗ C double bond OH ಆಗಿದೆ ಅನ್ಕೊಳ್ಳಿ. ಸೊ ಮಾಸ್ ನೋಡಿ ಇಲ್ಲೆಷ್ಟಿದೆ ಮಾಸು? +12 + 16 + 1 29. Yes sir, 29. Sir, 20. ಈ ಕಡೆ
29. ಇಲ್ಲೂ 29 ಇಲ್ಲ 29 ಬರಲ್ಲ ಈ ಕಡೆ. ಒಂದು ಆಕ್ಸಿಜನ್ ಜಾಸ್ತಿ ಆಗಿದೆ. Yes, sir. 29. ಅಲ್ಲ ಇಲ್ಲಿ 29 CHO ಇದು 45. 45. ಸೊ 29 45 ಮೈನಸ್ 29 ಎಷ್ಟು? 16 ಅಂದ್ರೆ ಇದಲ್ಲ. 14 ಯೂನಿಟ್ಸ್ ಆಯ್ತಾ? 14 ಯೂನಿಟ್ಸ್ ಆಗಿಲ್ವಲ್ಲ. ನೆಕ್ಸ್ಟ್ ಹೋಗಿ CH2OH ಅದರಿಂದ COH ನೋಡಿ ಇಲ್ಲೆಷ್ಟಾಗುತ್ತೆ? 12 ಪ್ಲಸ್ 16 ಪ್ಲಸ್ 3 31 ಆಗುತ್ತೆ. 31 ಇದೆಷ್ಟು? 45 Yes, sir. Yes, sir. 45 ಮೈನಸ್ 31 ಎಷ್ಟು 14. ಬರ್ತಾ ಇದೆಯಾ? ಓಕೆ. ಹಂಗಾರೆ ಇದಾಗುತ್ತೆ. ಓಕೆ, ಸೊ ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ. ಬೇಕಾದ್ರೆ ಸೆಕೆಂಡ್ರಿಗೂ ಕೀಟೋನ್ಗೂ ಟ್ರೈ ಮಾಡಿ ನೋಡಿ ಬರುತ್ತಾ ಅಂತ. ಓಕೆ, so when a primary alcohol oxidizes to carboxylic acid, molecular mass is increased by 14 units. Repeat code again. Is that clear to everyone? Yes, sir. Okay. Okay, so next question. An organic compound A burns with the sooty flame. It is negative towards Tollens reagent test and positive for Bohr's reagent test. The compound A is. Organic compound A burns with sooty flame. Sooty flame ಅಂದ್ರೆ ಏನರ್ಥ ಅದು? ನೋಡಿದೀರಾ ಸೂಟಿ ಫ್ಲೇಮ್? ತುಂಬಾ ಬ್ಲಾಕ್ ಆಶ್ ಫಾರ್ಮೇಶನ್ ಆಗುತ್ತೆ. ಅದು ಬರ್ನ್ ಆದಾಗ ಬ್ಲಾಕ್ ಕಲರ್ ಆಶ್ ಫಾರ್ಮೇಶನ್ ಆಗುತ್ತೆ. ಸೂಟಿ ಫ್ಲೇಮ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಾವು ತಗೊಂಡಿರುವಂತ ಕಾಂಪೌಂಡ್ ಆರ್ಗ್ಯಾನಿಕ್ ಅನ್ನುವಂಥದ್ದು. ಹೆಚ್ಚು ಬ್ಲಾಕ್ ಕಲರ್ ಹೊಗೆ, ಕಂಪ್ಲೀಟ್ ಬ್ಲಾಕ್ ಕಲರ್ ಫ್ಯೂಮ್ಸ್ ಕೊಡ್ತಾ ಇದ್ರೆ ಡಾರ್ಕ್ ಬ್ಲಾಕ್ ಫ್ಯೂಮ್ಸ್ ಫಾರ್ಮೇಶನ್ ಮಾಡುತ್ತೆ. ಅದನ್ನ ನಾವು ಸೂಟಿ ಫ್ಲೇಮ್ ಅಂತ ಕರಿತೀವಿ. ಸೊ ನೀವು ಯಾವ್ದೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಬರ್ನ್ ಮಾಡಿದ್ರೆ ಸಖತ್ತು ಬ್ಲಾಕ್ ಕಲರ್ ಆಗಿ ಅದು ಬರ್ನ್ ಆಗ್ತಾ ಇರುತ್ತೆ. ಅದು ಸೂಟಿ ಫ್ಲೇಮ್. ದಟ್ ಈಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಅಂದ್ರೆ ಯಾವ್ದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೋ ಅದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಸೂಟಿ ಫ್ಲೇಮ್ ಇಂದಾನೆ ಬರ್ನ್ ಆಗುತ್ತೆ. ಓಕೆ, ಅಂದ್ರೆ ಆ ಸೂಟಿ ಫ್ಲೇಮ್ ಇಂಡಿಕೇಟ್ ಮಾಡುತ್ತೆ ಏನಂದ್ರೆ ನಮ್ಗೆ ಕೊಟ್ಟಿರೋದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಗೊತ್ತಾಗುತ್ತೆ. ಅದು ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ರೆ, ನಥಿಂಗ್ ಟು ವರಿ. ಸೊ ನೆಕ್ಸ್ಟ್ ನೆಗೆಟಿವ್ ಟುವರ್ಡ್ಸ್ ಟಾಲೆನ್ಸ್ ರಿಯೇಜೆಂಟ್. ಸೊ ಟಾಲೆನ್ಸ್ ರಿಯೇಜೆಂಟ್ ನೆಗೆಟಿವ್. ಇವಾಗ ಯಾವ್ದು ಎಲಿಮಿನೇಟ್ ಮಾಡ್ಬೇಕು ನಾವು? ಆಲಿಫ್ಯಾಟಿಕ್, ಆರೋಮ್ಯಾಟಿಕ್ ಎರಡು ಪಾಸಿಬಲ್ ಇದೆ. ಓಕೆ, ನೆಗೆಟಿವ್ ಅಂದಾಗ ಬೆಂಜಾಲ್ಡೇಟ್ ಎಲಿಮಿನೇಟ್ ಮಾಡಿ. ಅಸಿಟೋಫಿನಾನು ಕೀಟೋನು ಏನ್ ಮಾಡುತ್ತೆ? ನೆಗೆಟಿವ್ ಕೊಡುತ್ತಾ? ಬೆಂಜಾಲ್ಡೇಟ್ ಇಟ್ಕೊಬೇಕು ಅಲ್ವಾ? ಅಸಿಟೋನ್ ಮತ್ತೆ ಅಸಿಟೋಫಿನಾನ್ ನೆಗ್ಲೆಕ್ಟ್ ಮಾಡ್ಬೋದು, ಬಿಕಾಸ್ ಇಟ್ ಗಿವ್ಸ್ ನೆಗೆಟಿವ್, ರೈಟ್? Yes, sir. ಇನ್ನು ಸಾಲಿಸಿಲಿಕ್ ಆಸಿಡ್ ಇದೆ ಮತ್ತೆ ಬೆಂಜಾಲ್ಡೇಟ್ ಇದೆ. ಸೊ ಬೋರ್ಸ್ ರಿಯೇಜೆಂಟ್ ಅಂದ್ರೆ ಯಾವುದು? 2,4 dinitrophenyl hydrazine. 2,4 DNP ಅಂತ ಇದೆ ನೋಡಿ. ಓಕೆ, 2,4 DNP. ಸೊ ಇಲ್ಲಿ ಪಾಸಿಟಿವ್ ಟೆಸ್ಟ್ ಬೋರ್ಸ್ ರಿಯೇಜೆಂಟ್ ಕೊಡುತ್ತೆ. ಟಾಲೆನ್ಸ್ ರಿಯೇಜೆಂಟ್ ಯೂಸ್ ಮಾಡಿದ್ರೆ ನಮ್ಗೆ ಬೆಂಜಾಲ್ಡೇಟ್ ಕೂಡ ಕೊಡ್ಬೇಕಲ್ವಾ ಪಾಸಿಟಿವ್. ಅಲ್ಲಿ ಆರೋಮ್ಯಾಟಿಕ್ ಅದು.
Aromatic and aliphatic aldehyde will give positive result with respect to Tollens reagent. Okay. So negative towards Tollens reagent ಅಂದ್ರೆ ಸಿಲ್ವರ್ ಮಿರರ್ ಫಾರ್ಮೇಶನ್ ಮಾಡದೇ ಇರೋದು ಯಾವ್ದೆಲ್ಲ? ಕೀಟೋನು ಸಿಲ್ವರ್ ಮಿರರ್ ಫಾರ್ಮೇಶನ್ ಮಾಡಲ್ಲ. ಕೀಟೋನ್ ರಿಯಾಕ್ಟ್ ಆಗಿರುತ್ತಾ ಟಾಲೆನ್ಸ್ ರಿಯೇಜೆಂಟ್ ಜೊತೆ? ನೋ. No, sir. ಅಸಿಟೋಫಿನಾನ್ ಇಸ್ ಆಲ್ಸೋ ಕೀಟೋನ್. ಸೊ ಅದು ನೆಗೆಟಿವ್ ಕೊಡುತ್ತೆ. ಅಸಿಟೋನು ನೆಗೆಟಿವ್ ಕೊಡುತ್ತೆ. ಹೌದಾ? ಸಾಲಿಸಿಲಿಕ್ ಆಸಿಡ್? ಸರ್ ಸ್ಯಾಲಿಸಿಲಿಕ್ ಆಸಿಡ್ ಬೋರ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆಗಲ್ಲ. ಎಸ್ ಅಲ್ವಾ? ಸೊ ಇಲ್ಲಿ ಟಾಲೆನ್ಸ್ ರಿಯೇಜೆಂಟ್ ಜೊತೆ ನೆಗೆಟಿವ್ ಕೊಡೋದು ಮೂರು. ಯಾವ್ದಾದ್ರು? ಅಸಿಟೋನು, ಅಸಿಟೋಫಿನಾನ್ ಮತ್ತೆ ಸಾಲಿಸಿಲಿಕ್ ಆಸಿಡ್. ಬೆಂಜಾಲಿಡ್ ಪಾಸಿಟಿವ್ ಕೊಡುತ್ತೆ. ಇನ್ನು ಉಳಿದಿದ್ ಮೂರು ಏನ್ ಮಾಡುತ್ತೆ ನಮ್ಗೆ? ಸಿ ಬಿ ಡಿ ಆಪ್ಷನ್ಗಳು ನೆಗೆಟಿವ್ ಕೊಡುತ್ತೆ. ಬಟ್ ಬೋರ್ಸ್ ರಿಯೇಜೆಂಟ್ ಅಂದ್ರೆ 2,4 DNP. ಸೊ ಅದು ರಿಯಾಕ್ಷನ್ ಮಾಡಿದೀರಾ ನೀವು? ಆಲ್ಡೆಡ್ ಮತ್ತೆ ಕೀಟೋನ್ ನ್ಯೂಕ್ಲಿಯೋಫಿಲಿಕ್ ಏನೋ ಎಲಿಮಿನೇಷನ್. Yes, sir. Ammonia derivative. ಹೌದು. ಸೊ ಅದ್ರಲ್ಲಿ ನಾವು ಬೆಂಜಾಲ್ಡೆಡ್ ರಿಯಾಕ್ಟ್ ಮಾಡ್ಬೋದು. ಯಾವ ಜೊತೆಗೆ? 2,4 DNP ಜೊತೆ. ಅಸಿಟೋನು ರಿಯಾಕ್ಟ್ ಮಾಡ್ಬೋದು, ಅಸಿಟೋಫೆನಾನು ರಿಯಾಕ್ಟ್ ಮಾಡ್ಬೋದು. ಬಟ್ ಯಾವ್ದನ್ನ ರಿಯಾಕ್ಟ್ ಮಾಡಕ್ಕಾಗಲ್ಲ? ಸ್ಯಾಲಿಸಿಲಿಕ್ ಆಸಿಡ್. Salicylic. ಸೊ ಈಗ ನಿಮ್ಗೆ ಆನ್ಸರ್ ಯಾವ್ದಾಗುತ್ತೆ? ಎ ಆಗುತ್ತೆ. ಎ ಹೆಂಗಾಗುತ್ತೆ? Option D. ಪಾಸಿಟಿವ್ ಟೆಸ್ಟ್ ಕೊಡಲ್ವಲ್ಲಮ್ಮ. ಈಗ ಇಲ್ಲಿ ಫಸ್ಟ್ ಒಂದು ತಿಳ್ಕೊಳ್ಳಿ. ಇಟ್ ಈಸ್ ನೆಗೆಟಿವ್ ಟುವರ್ಡ್ಸ್ ಟಾಲೆನ್ಸ್ ರಿಯೇಜೆಂಟ್. ಯಾವ್ದೆಲ್ಲ ನೆಗೆಟಿವ್? ಅಸಿಟೋನ್ ನೆಗೆಟಿವ್, ಅಸಿಟೋಫಿನಾನ್ ನೆಗೆಟಿವ್, ಸಾಲಿಸಿಲಿಕ್ ಆಸಿಡ್ ನೆಗೆಟಿವ್. ಅಂಡ್ ಪಾಸಿಟಿವ್ ಫಾರ್ ಬೋರ್ಸ್ ರಿಯೇಜೆಂಟ್ ಟೆಸ್ಟ್. ಓಕೆ. ಸೊ ಪಾಸಿಟಿವ್ ಫಾರ್ ಬೋರ್ಸ್ ರಿಯೇಜೆಂಟ್ ಟೆಸ್ಟ್ ಅಂದ್ರೆ ಇಲ್ಲಿ ಏನಾಗ್ಬೇಕು? ಬೆಂಜಾಲ್ಡೆಡ್ ಪಾಸಿಟಿವ್ ಬರುತ್ತೆ, ಅಸಿಟೋನ್ ಪಾಸಿಟಿವ್ ಬರುತ್ತೆ, ಅಸಿಟೋಫಿನಾನ್ ಪಾಸಿಟಿವ್ ಬರುತ್ತೆ. ಹೌದಾ? ಹಾಗಾದ್ರೆ Yes, sir. ಸಾಲಿಸಿಲಿಕ್ ಆಸಿಡ್ ಟಾಲೆನ್ಸ್ ರಿಯೇಜೆಂಟ್ ನೆಗೆಟಿವ್ ಕೊಡ್ತು. ಬೋರ್ಸ್ ರಿಯೇಜೆಂಟ್ ಇಲ್ಲಿ ಏನಾಗ್ಬೇಕು? ಅದು ನೆಗೆಟಿವ್ ಆಗ್ಬೇಕಲ್ವಾ? Yes, ಇಲ್ಲಿ sir. ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪಾಸಿಟಿವ್ ಅಂತ ಕೊಟ್ರೆ ಕ್ವಶನ್ ರಾಂಗ್ ಆಗುತ್ತೆ. ಇಫ್ ಐ ಟೇಕ್ ದಿಸ್ ಆಸ್ ಅ ನೆಗೆಟಿವ್ ಫಾರ್ ಬೋರ್ಸ್ ರಿಯೇಜೆಂಟ್ ಅಂದ್ರೆ ಇವಾಗ ಆಪ್ಷನ್ ಡಿ ಕೊಡ್ಬೋದಾ? Yes, sir. ಎಸ್ ಸರ್. ಸಾಲಿಸಿಲಿಕ್ ಆಸಿಡ್ ಟಾಲೆನ್ಸ್ ರಿಯೇಜೆಂಟ್ ನೆಗೆಟಿವ್ ಕೊಡುತ್ತೆ, ಬೋರ್ಸ್ ರಿಯೇಜೆಂಟ್ ನೆಗೆಟಿವ್ ಕೊಡುತ್ತೆ. ಕ್ಲಿಯರ್ ಅಲ್ವಾ? ಓಕೆ. ಸೊ ಈಗ ಕರೆಕ್ಟ್ ಇದೆ. ಸೊ ಆಪ್ಷನ್ ಡಿ ಸಾಲಿಸಿಲಿಕ್ ಆಸಿಡ್. ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅರ್ಥ ಆಯ್ತಾ ಎಲ್ರಿಗೂ? Yes, sir. ಓಕೆ. ಸೊ ನೆಕ್ಸ್ಟ್ 47 ಗೆ ಸಿಂಪಲ್ ಆಗಿದೆಯಾ? ನೀವು ಹೇಳ್ಬೋದಾ ನೋಡಿ ಅದು ಕ್ವಶನ್? Sir, option D, sir. ಆಪ್ಷನ್ ಡಿ ಅಲ್ವಾ? HCHO formaldehyd treated with reagent XO. The product formed upon hydrolysis in the presence of an acid gave C2H5OH. The reagent X is. ಅಂದ್ರೆ ಏನ ನಿಮ್ಗೆ ಫಾರ್ಮಾಲ್ಡಿಹೈಡ್ ತಗೊಂಡು ಅದರಿಂದ ಏನ್ ಬರ್ತಿದೆ? ಆಲ್ಕೋಹಾಲ್ ಬರ್ತಿದೆ, ಪ್ರೈಮರಿ ಆಲ್ಕೋಹಾಲ್ ಬರ್ತಾ ಇದೆ. ಹೌದಾ? ಈ ರಿಯಾಕ್ಷನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಯೂಸ್ ಮಾಡ್ತಾನೆ ಮಾಡೋದು. Yes, sir. ಸೊ ಅಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಯಾವ್ದಿದೆ ನೋಡಿದ್ರೆ ಮುಗೀತು ಆನ್ಸರ್. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಆನ್ಸರ್ ಹೇಳಿ. ಆಪ್ಷನ್ ಎ. Option A. So aldehyde reacts with ammonia in the presence of traces of acid. In the presence of traces of acid to give. ಅಂದ್ರೆ aldehyde ammonia ಜೊತೆ ರಿಯಾಕ್ಟ್ ಆಗಿದಾಗ ನಮ್ಮ ಫಾರ್ಮೇಶನ್ ಮಾಡೋದು ಯಾವುದು? ಇಮಿನ್. ಸೊ ಇಮಿನ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಇಸ್ ವಾಟ್.
Okay, so ಇದೆಲ್ಲ ನಿಮ್ಗೆ ಗೊತ್ತಿದೆ ಆಲ್ಡಿಹೈಡ್ ಏನಾಗಿ ಆಕ್ಟ್ ಮಾಡುತ್ತೆ. So aldehyde acts as reducing age, sorry, no, dehydrating agents. pH, sorry, not dehydrating agent. 49. Reducing agent. Fiftieth, having no alpha hydrogen. This is Option B. Cannizarus. Option B. Option B. so 51. Cannizarus reaction involves both Oxidation and reduction. Oxidation reduction. Next 52. Benzyl alcohol obtained from benzaldehyde. Benzaldehyde in the benzyl alcohol. Cannizarus reaction. Cannizarus reaction. 53. Cannizarus reaction. Hydrogenation of benzoyl chloride in the presence of PD and BSO4. Benzaldehyde. Okay, option B ಬರುತ್ತೆ. Benzoyl chloride COCl benzoyl benzene ಗೆ COCl ಅಟ್ಯಾಚ್ ಆಗಿರುತ್ತೆ. Rosenmund reduction. Rosenmund reduction. Which compound is obtained when acetaldehyde is treated with dilute solution of caustic soda? Aldol. Caustic soda ಅಂದ್ರೆ ಏನು ಗೊತ್ತಿದೆಯಲ್ವಾ? Sodium hydroxide. ಅಷ್ಟೇ, ಅದು ನೆನಪಿದ್ರೆ ಸಾಕು. ಡೈಲ್ಯೂಟ್ NaOH ಅಂತ ಹೇಳಿದರೆ ಡೈಲ್ಯೂಟ್ NaOH ಅಂದ್ರೆ ಅದು ಆಲ್ಡಲ್. So among the given compound, the most susceptible to nucleophilic attack, nucleophile attack ಗೆ most susceptible ಯಾವುದು? ಯಾವ್ದಾಗುತ್ತೆ ಈಸಿಯಾಗಿ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಗೆ? ಅಲ್ಲ, ಈಗ ಆಲ್ಡೆಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಅಥವಾ ಫಸ್ಟ್ ಆಲ್ಡೆಡ್ ಕೀಟೋನ್ ತಗೊಂಡ್ರೆ ಅದ್ರಲ್ಲಿ 3 ರಿಯಾಕ್ಟಿವ್ ಯಾವ್ದು ಹೇಳಿದ್ರಿ? Aldehyde. ಮತ್ತೆ ಇಲ್ಲಿ ಅದನ್ನೇ ತಾನೇ ಆನ್ಸರ್ ಆಗ್ಬೇಕು, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್. B. Option B. Option B. ಸೊ ME ಅದು ಮೀಥೈಲ್ ಗ್ರೂಪ್ ಇಂಡಿಕೇಟ್ ಮಾಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಮೀಥೈಲ್ ಏನೋ ಮೆಥನಾಲ್ ಎಥನಾಲ್, ಅದು ME CH3CH ಎಥನಾಲ್ ಅಸಿಟಾಲ್ಡಿಹೈಡ್. So 56. Among the following compound, which will react with acetone to give product containing C double bond N? ಇದಿಷ್ಟು ABCD ಇದೆ, ಅದರಲ್ಲಿ ಯಾವುದೋ ಒಂದು ನಮಗೆ ಅಸಿಟೋನ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಕೊಡುವಂತಹ ಪ್ರಾಡಕ್ಟ್ ಅಲ್ಲಿ C double bond N ಇರುತ್ತೆ. ಯಾವುದು?
ಸಿಂಪಲ್ ಆಗಿದೆಯಲ್ಲ. ಸಿ ಡಬಲ್ ಬಾಂಡ್ ಏನ್ ಯಾವ್ದ್ರಲ್ಲಿ ಬರುತ್ತೆ? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಫಾಲೋಡ್ ಬೈ ಎಲಿಮಿನೇಷನ್ ಮಾಡಿದೀವಿ ನೋಡಿ. ವಾಟರ್ ಮಾಲಿಕ್ಯೂಲ್ ಹೋದಾಗೆಲ್ಲ ಡಬಲ್ ಬಾಂಡ್ ಏನ್ ಡಬಲ್ ಬಾಂಡ್ ಏನ್ ಡಬಲ್ ಬಾಂಡ್ ಏನು. ನೆನ್ಪರ್ತಾ ಇಲ್ವಾ? ಹೈಡ್ರಜಿನ್ ಇನ್ ದ ಹೈಡ್ರೋಝೋನ್ ಅಲ್ಲವೇ ಡಬಲ್ ಬಾಂಡ್ ಏನು. ಫಿನೈಲ್ ಹೈಡ್ರಜಿನ್ ಇನ್ ದ ಫಿನೈಲ್ ಹೈಡ್ರೋಝೋನ್ ಯಾವ್ದಾಗುತ್ತೆ ಈಗ? ಆಪ್ಷನ್ ಡಿ. ಆಪ್ಷನ್ ಡಿ. ಆಪ್ಷನ್ ಡಿ ನೋಡಿ. ಅದು ಆಪ್ಷನ್ ಡಿ ಏನದು? ಫಿನೈಲ್ ಹೈಡ್ರಜೈನ್. ಫಿನೈಲ್ ಹೈಡ್ರೋಜನ್. ಅಷ್ಟೇ ಅಲ್ವಾ? ಮರಿಬಾರ್ದು, ನೆನ್ಪಿಟ್ಕೊಬೇಕು ನೀವು. ನಾನು ಎಷ್ಟೊತ್ತಿ ಹೇಳಿ ನಾನ್ ಮರ್ತೋದ್ರು ನೀವು ಮರೆಯಂಗಿಲ್ಲ. ಫಿನೈಲ್ ಹೈಡ್ರಜಿನ್ ದಟ್ ಇಸ್ C6H5NH2. ಇದೇನ್ ಬೇಡ, 57 ನಿಮ್ಗೆ ಗೊತ್ತಿದೆ. Okay, so the compound which can form intramolecular hydrogen bonding. ಯಾವ್ದಪ್ಪ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಮಾಡ್ಬೋದು? ಇಂಟ್ರಾ ಅಂದ್ರೆ ಕಾಂಪೌಂಡ್ ಒಳಗಡೆನೆ, ಬೇರೆ ಕಾಂಪೌಂಡ್ ಜೊತೆ ಕಂಬೈನ್ ಆಗಲ್ಲ, ಅದು ಕಾಂಪೌಂಡ್ ಒಳಗಡೆನೆ ಆಗ್ಬಿಡುತ್ತೆ. ಯಾಕೆಲ್ಲ ಮರ್ತೋಯ್ತಾ ಇದೀರಾ ಅಂತ ನೀವು? ಏನೋ ವಸಂತ್ ಕುಮಾರ್ ಮರ್ತೋಗಿದೆಯಲ್ಲ? ವಸಂತ್ ಕುಮಾರ್ ಇಸ್ ನಾಟ್ ದೇರ್ ಇನ್ ದ ಮೀಟಿಂಗ್. ಸರ್ ಇದೀನಿ. ಅದನ್ನೇ ಕೇಳಿದೆ, ಮರ್ತೋಗಿದೆಯಲ್ಲ? ಇಂಟ್ರಾಮಾಲಿಕ್ಯುಲರ್ ಯಾವ ಫಾರ್ಮೇಶನ್ ಮಾಡೋದು? ಸರ್ ಆಪ್ಷನ್ ಬಿ. ಸಾಲಿಸಿಲಾಡೇಟ್. ನೆನ್ಪಿದ್ಯಾ ಯಾವ ರಿಯಾಕ್ಷನ್ ಅದು ಸಾಲಿಸಿಲಾಡೇಟ್ ಫಾರ್ಮೇಶನ್ ಮಾಡಿದ್ದು? ಎಸ್ ಸರ್. ಹೌದು, ನೆನ್ಪಿಟ್ಕೊಳ್ಳಿ. ನಾ ಇಲ್ಲಿ ನೋಡಿ ಆಲ್ಡಿಹೈಡ್ ಇದೆ ಆ ಗ್ರೂಪ್ ಅಲ್ಲಿ. ರೈಮನ್ ರಿಯಾಕ್ಷನ್. ಆಲ್ಡಿಹೈಡ್ ಇದೆ ಆ ಗ್ರೂಪ್ ಅಲ್ಲಿ. ಆಲ್ಡಿಹೈಡ್ ಇದೆ ಅಂದ ತಕ್ಷಣ ಬಟ್ ನಾವು ರೈಮನ್ ಟೈಮರ್ ಮಾಡಿದ್ದು ಯಾವ್ದ್ರಲ್ಲಿ? ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸ್. ಫಿನಾಲ್ಸ್ ಇಂದ ನಾವು ಸಾಲಿಸಿಲಾಡೇಟ್ ಪ್ರಿಪೇರ್ ಮಾಡಿದ್ವಿ. ಬಟ್ ಇಟ್ ಇಸ್ ನಾಟ್ ದಟ್ ವಿ ಶುಡ್ ನಾಟ್ ಆಸ್ಕ್ ಕ್ವಶನ್ಸ್ ಹಿಯರ್ ಫ್ರಮ್ ದ ಚಾಪ್ಟರ್ ಆಲ್ಕೋಹಾಲ್ಸ್. ಆತರ ಏನಿಲ್ಲ, ಕೇಳಬಹುದು. ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಇಂದಾನೆ ಆ ಚಾಪ್ಟರ್ ಇಂದಾನೆ ಅಂತ ಎಲ್ಲೂ ಇಲ್ಲ. ಮಧ್ಯದಲ್ಲಿ ಹೆಂಗ್ ಬೇಕಾದ್ರೆ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಅಷ್ಟೇ. ಆಲ್ಡಿಹೈಡ್ ಗ್ರೂಪ್ ಇರೋದು ಇದಕ್ಕೆ ಬಂದಿದೆ ಕ್ವಶನ್. ಸೊ ಅಲ್ಲಿ ನಿಮ್ಗೆ ಸಾಲಿಸಿಲಾಡೇಟ್ ನಾನು ಅಲ್ಲೂ ಹೇಳಿದ್ದೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಇವನ್ ಇನ್ ದ ಕೇಸ್ ಆಫ್ ಸಾಲಿಸಿಲಿಕ್ ಆಸಿಡ್ ಅಲ್ಲೂ ಅದನ್ನ ಹೇಳಿ. ನೆನ್ಪಿದ್ಯಾ? ಸರಿ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಹಿಪ್ನೋಟಿಕ್? ಪ್ಯಾರಾಲ್ಡಿಹೈಡ್. ಪ್ಯಾರಾಲ್ಡಿಹೈಡ್. ಆಪ್ಷನ್ ಬಿ. ಪ್ಯಾರಾಲ್ಡಿಹೈಡ್. ಸೊ ಹಿಪ್ನೋಟಿಕ್ ಅಂದ್ರೆ ಸ್ಲೀಪ್ ಇಂಡ್ಯೂಸಿಂಗ್. ಓಕೆ, ನಿದ್ದೆ ಬರೋಂಗ್ ಆಗ್ಬೇಕು ನಿಮ್ಗೆ. ಸೊ ಕೆಲವೊಂದು ಡ್ರಗ್ಸ್ ನೆಲ್ಲ ನೀವು ತಗೊಂಡಾಗ ಏನಾಗುತ್ತೆ, ಅದು ಹಿಪ್ನೋಟಿಕ್ ಆಗುತ್ತೆ. ಹಿಪ್ನೋಟಿಕ್ ಡ್ರಗ್ಸ್ ಅಂತ ಕರಿತೀವಿ ನಾವು, ವಿಚ್ ಇಂಡ್ಯೂಸಸ್ ಸ್ಲೀಪ್. ಓಕೆ, ಸೊ ಅದು ಏನಿದು ಪ್ಯಾರಾಲ್ಡಿಹೈಡ್? ಪ್ಯಾರಾಲ್ಡಿಹೈಡ್ ಅಂದ್ರೆ ಅದು ಸೈಕ್ಲಿಕ್ ಟ್ರೈಮರ್. ಪ್ಯಾರಾಲ್ಡಿಹೈಡ್ ಇಸ್ ಸೈಕ್ಲಿಕ್ ಟ್ರೈಮರ್. ಟ್ರೈಮರ್ ಅಂದ್ರೆ 3 ಮೋನೋಮರ್ಸ್ ಇರುತ್ತೆ.
ಡೈಮರ್ ಅಂದಾಗ 2 ಮೊನೋಮರ್, ಟ್ರೈಮರ್ ಅಂದಾಗ 3 ಮೊನೋಮರ್. ಓಕೆ, ಸೊ ಇಲ್ಲಿ ಸೈಕ್ಲಿಕ್ ಟ್ರೈಮರ್ ಯಾವ್ದ್ರದ್ದು? ಅಸಿಟಾಲ್ಡಿಹೈಡ್. ಸೈಕ್ಲಿಕ್ ಟ್ರೈಮರ್ ಆಫ್ ಅಸಿಟಾಲ್ಡಿಹೈಡ್. ಸೊ ಅದನ್ನ ನಾವು ಪ್ಯಾರಾ ಆಲ್ಡಿಹೈಡ್ ಅಂತ ಕರಿತೀವಿ. ದಟ್ ಈಸ್ ನೋನ್ ಆಸ್ ಪ್ಯಾರಾ ಆಲ್ಡಿಹೈಡ್. ಸೊ ಸ್ಟ್ರಕ್ಚರ್ ನೋಡೋದಾದ್ರೆ ನಾವು CH3 CH O, again here CH and CH3, then ಮತ್ತೆ ಅದು O, CH and CH3, ಮತ್ತೆ ಇವೆರಡನ್ನ ಆಕ್ಸಿಜನ್ ಇಂದ ಲಿಂಕ್ ಮಾಡಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 1, 2 and 3. ಓಕೆ, ಅಸಿಟಾಲ್ಡಿಹೈಡ್ 3 ಕಾಂಪೋನೆಂಟ್ ಇದಾವೆ. ಅಸಿಟಾಲ್ಡಿಹೈಡ್ ಇದು ಸೈಕ್ಲಿಕ್ ಆಗಿ ಜಾಯಿನ್ ಆಗಿರುತ್ತೆ, ಸೈಕ್ಲಿಕ್ ಪ್ರೈಮರ್ ಆಗಿ. ಓಕೆ, ಸೈಕ್ಲಿಕ್ ಟ್ರೈಮರ್. ಸೊ ಇದನ್ನ ನಾವು ಪ್ಯಾರಾ ಆಲ್ಡಿಹೈಡ್ ಅಂತ ಕರಿತೀವಿ. ದಿಸ್ ಕಾಂಪೋನೆಂಟ್ ಇಸ್ ನೋನ್ ಆಸ್ ಪ್ಯಾರಾ ಆಲ್ಡಿಹೈಡ್. ಓಕೆ, ಸೊ ಇದನ್ನ ನೆನಪಿಟ್ಕೊಳ್ಳಿ. ಪ್ಯಾರಾ ಆಲ್ಡಿಹೈಡ್ ಇಸ್ ನಥಿಂಗ್ ಬಟ್ ಸೈಕ್ಲಿಕ್ ಟ್ರೈಮರ್ ಆಫ್ ಅಸಿಟಾಲ್ಡಿಹೈಡ್. ಓಕೆ, ಓಕೆ. ಸೊ ನೆನ್ಪಿಟ್ಕೊಳ್ಳಿ, 60th ಕ್ವಶನ್ ಸ್ಟಾರ್ಟ್ ಮಾಡಬೇಕು. ಸೊ ಐ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್. ಸೊ ರಿಮೈನಿಂಗ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಇಸ್ ಟುಮಾರೋ. ನಾಳೆ ಡಿಸ್ಕಸ್ ಮಾಡೋಣ. ಎಷ್ಟಾಗುತ್ತೆ ನಾಳೆ ಎಂಡ್ ಮಾಡಿ ಟ್ರೈ ಮಾಡೋಣ. ಸೊ ಟುಡೇ ಥರ್ಸ್ಡೇ. ಸೊ ನಾಳೆ ಫ್ರೈಡೇ ಎಂಡ್ ಮಾಡ್ಬಿಟ್ಟು ಸೊ ಮಂಡೇಯಿಂದ ಯು ಕ್ಯಾನ್ ಸ್ಟಾರ್ಟ್ ಆಫ್ ವಿತ್ ದ ನ್ಯೂ ಚಾಪ್ಟರ್. ಓಕೆ. Okay, sir.